ಎಲ್ಲ ದುರಂತಗಳು ಆಗುವಾಗ ಸೂಕ್ತವಾದಂಥ ರೀತಿಯಲ್ಲಿ ಒಂದು ತನಿಖೆ ಆಗೇ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಬಾಕ್ಸು ಇತ್ಯಾದಿ ಏನೇನಿದೆ ಪ್ಲೇನ್ನಲ್ಲಿ ಅದೆಲ್ಲ ತಗೊಳ್ಳುವಂಥದ್ದು ಕೆಲಸ ಆಗುತ್ತೆ ಮತ್ತು ಅದು ತನಿಖೆ ಆಗುವಂಥದ್ದು ಕೆಲಸ ಆಗೇ ಆಗುತ್ತೆ. ಇವರು ಏನಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಕೂಡ ಆಚೆಗೆ ಬರ್ತಾ ಇದೆ. ಇವರು ಏನೋ ಒಂದು ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಅಭಿಪ್ರಾಯ. ಪುಲ್ವಾಮಾ ದಾಳಿ ನಡೆದಿದ ನಂತರ ಎಲ್ಲೆಲ್ಲ ಏನೇನು ಅದರ ಒಂದು ಹಿನ್ನೆಲೆ ಮತ್ತು ನಂತರ ಆ ಘಟನೆ ಮತ್ತು ಎಲ್ಲ ಒಂದು ಅಂಶಗಳು ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಎಲ್ಲರಿಗೂ ಕೂಡ ಇದೆ. ನಂತರ ನಡೆದಿರ್ತಕ್ಕಂಥ ಮಿಲಿಟರಿ ಏನು ಒಂದು ಪ್ರೋಸೆಸ್ ಇತ್ತು, ಮಿಲಿಟರಿ ಒಂದು ಆ್ಯಕ್ಷನ್ ಇತ್ತು, ಅದು ಸಹಜವಾಗಿ ನಮಗೆ ಕೆಲವು ಎಲ್ಲ ಅಂಶಗಳು ನಾವು ಎಲ್ಲರ ಜೊತೆ ಹಂಚಬೇಕು ಅಂತ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇಲ್ಲ ನಮಗೆ. ಅದು ಮಿಲಿಟರಿ ಇರೋದ್ರಿಂದ ಕಾರಣಕ್ಕಾಗಿ ಕೆಲವು ಸೂಕ್ಷ್ಮ ಇದ್ದೇ ಇರುತ್ತೆ. ರಾವತ್ ಅವ್ರದ್ದು ಇಲ್ಲಿ ನಮ್ಮ ಊಟಿ ಕೂನೂರಲ್ಲಿ ಗೊತ್ತಿತ್ತಲ್ಲ, ಫಾಗ್ ಇತ್ತು, ಆ ಹೆಲಿಕಾಪ್ಟರ್ದು ಕೆಲವು ಸಮಸ್ಯೆಗಳಿತ್ತು. ಅಂದರೆ ಮಿಲಿಟರಿ ಕಡೆ ಅದರದೇ ಆದಂಥ ವ್ಯವಸ್ಥೆ ಇದೆ ನೋಡಿ. ಇವರು ಏನಕ್ಕೆ ಆರೋಪ ಮಾಡ್ತಾ ಇದ್ದಾರೋ ಇಲ್ವೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಮ್ಮ ಕಡೆಯಿಂದ ಎಲ್ಲಿ ಸೂಕ್ತವಾಗಿದೆ ಮತ್ತು ಸಾರ್ವಜನಿಕವಾಗಿ ಏನೇನು ನಾವು ಲಭ್ಯ ಮಾಡಿಕೊಡ್ಬೇಕಾಗಿದೆ ಅದೆಲ್ಲನೂ ಆಗಿದೆ ಮತ್ತು ತನಿಖೆ ಪ್ರಕ್ರಿಯೆ ಅಂತ ನಡೆದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.